ಐತಿ. ಈ ಸಿರಿಧಾನ್ಯ ಅಂದ್ರೆ ಸಿರಿ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ, ಸಿರಿ ಅಂದ್ರೆ ಆರೋಗ್ಯ, ಅದಕ್ಕೆ ಅಂತೆಲ್ಲ ಸಿರಿಧಾನ್ಯ ಅಂತ ಹೇಳ್ತಾರೆ. ಸಿರಿಧಾನ್ಯ ಅಂದ್ರೆ ಅದರಲ್ಲಿ 9 ವಿಧ ಅದಾವ. ನಿಮ್ಗೆ ಮರಾಠಿ ಅಂತ ಬರೋದಿಲ್ಲ. ಇಲ್ಲಿ ಬರ್ರಿ ಮೇಡಮ್. ಈಗ ಮಾಡ್ರಿ ನಿಮಗೆಲ್ಲ ಗೊತ್ತಿರೋದು ನೀವು ತಿಂತೀರಿ. ಆಗ ಸಿರಿಧಾನ್ಯ ಅಂತ ನಿಮ್ಗೆ ಗೊತ್ತಿಲ್ಲ. ಅದ್ರೊಳಗೆ ಫಸ್ಟ್ ಅಂದ್ರೆ ನವನೆ, ನವನಕ್ಕಿ, ಹುರಕ್ಕಿ ಹೋಳಿಗೆ ಅಂತ ಎಲ್ಲಾರು ಮಾಡ್ತಾರೆ. ಅದು ನವನಿಂದನೇ ಮಾಡೋದು. ಏನ್ ಉಪ್ಪಿಟ್ಟು ಅನ್ನ ತಿಂದಿದ್ರು, ಹೋಳಿಗೆ ಅಂತ ಎಲ್ಲಾರು ತಿಂತೀರಿ. ನೋಡ್ರಿ ನವನಕ್ಕಿ ಅಂತ ನೋಡ್ರಿ, ಈಗ ನೋಡ್ರಿ ಎಲ್ಲಾರು ನೋಡ್ಕೊರಿ, ಅಲ್ಲಿಂದ ನೋಡ್ರಿ ಇಲ್ಲಿ ಅವ್ರಿಗೆ ಅವ ನವನಿ ಅಕ್ಕಿ ಅವರು ಸಾವೆ ಅಕ್ಕಿ ನೋಡ್ರಿ ಸರ್. ಈಗ ನೋಡ್ರಿ ಅನ್ನ ಮಾಡ್ತಾರೆ, ಕಿಚಡಿ ಮಾಡ್ತಾರೆ, ಎಲ್ಲಾ ಐಟಮ್ಗಳು ಏನ್ ಬೇಕಾದ್ರೆ ಮಾಡ್ಕೊಂಡು ತಿನ್ಬಹುದು. ಈಗಿನ ಟೆಕ್ನಾಲಜಿ ಒಳಗೆ ಏನ್ ಬೇಕು ಐಟಮ್ ಅದೆಲ್ಲ ಮಾಡ್ಕೊಂಡು ತಿನ್ಬಹುದು. ಸಾವೆ ಅಕ್ಕಿ ಬರೇ ನಪ್ಪತ್ತು ಕೊಡ್ಬೇಡ್ರಿ, ನಿಮ್ ಸಲುವಾಗಿದೆ. ಹೇಳ್ರಿ ಮೇಡಮ್. ಮತ್ತೆ ಇದು ನಮ್ಗೆ ಯಾರಿಗೆ ಬಹುಶಃ ಕೊರಲೆ ಇದು ನೋಡ್ರಿ ನೋಡ್ರಿ. ಯಾರು ಮಾತಾಡಬೇಡಿ. ಸಿರಿಧಾನ್ಯ ಮಾಡ್ತೀನಿ ಯಾವ ಸ್ಕೂಲ್ಗಳಿಗೂ ಈ ಫಂಕ್ಷನ್ ಇಟ್ಟಿಲ್ಲ. ಹೆಣ್ಣು ಮಕ್ಕಳಿಗೆ ಅಂತ ರಾಗಿ ರಾಗಿ ಅಂದ್ರೆ ದಾನೆ ಗೊತ್ತಾ ಎಲ್ಲರಿಗೂ? ಅಂದ್ರೆ ರಾಗಿ ನಾವು ಯಾವ ರೋಗ ಇಲ್ಲ ಅಂತ ಅರ್ಥ ಆಗ್ತದೆ. ರಾಗಿ ಮುದ್ದೆ ಬಗ್ಗೆ ಗೊತ್ತಿದೆ ನಮ್ಗ. ಇದ್ರ ಬಗ್ಗೆ ಬಹಳ ಮಂದಿ ಹುಡುಗರಿಗೆ ನಮಗೂ ಗೊತ್ತಿಲ್ಲ. ಈಗ ನೋಡ್ರಿ ಇದು ಹಾರಕ. ಇದರ ಮಹತ್ವ ಏನಂದ್ರೆ ಬ್ಲಡ್ ಕ್ಯಾನ್ಸರ್ ಕಡಿಮೆ ಮಾಡುವಂತ ಗುಣ ಐತಿ ಇದಕ್ಕೆ. ಹಾರಕ ನೋಡ್ರಿ ಇದು ಹಾರಕ ನೋಡ್ರಿ ನೀವು. ನೆಕ್ಸ್ಟ್ ಇದು ಉದಲು ನೋಡ್ರಿ. ನೋಡಿದ್ರಿ ಎಲ್ಲ ಮಾಹಿತಿ ಹೇಳ್ತಾರ ಅವರು. ಫಸ್ಟ್ ನೋಡ್ರಿ ಇದು ಉದಲು. ಇದು ಉದಲು ಆಮೇಲೆ ನೋಡ್ರಿ.